ಏನಪ್ಪ ಅಂತಂದರೆ ನಿಮಗೆ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಫಸ್ಟ್ ವೀಡಿಯೋ ಮಾಡೋದು ಬಿಟ್ಟು ಫಸ್ಟ್ ಏನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕೇಳಿ. ಏನಾಯ್ತಪ್ಪ ಅಂತಂದರೆ ನೋಡಿದ್ರಿ, ಬಾಂಗ್ಲಾದೇಶದಲ್ಲಿ ಒಂದು ಮನುಷ್ಯತ್ವನೇ ಇಲ್ಲ, ಮೃಗಗಳು ಅಂತಲೇ ಹೇಳ್ಬೋದು. ಅವರು ಮೃಗ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ಮೋಸ್ಟ್ಲಿ ಮೃಗಗಳು ಸಹ ಇಷ್ಟೊಂದು ಈ ಥರ ಟ್ರೀಟ್ ಮಾಡಲ್ಲ. ಅವಕ್ಕೆ ಆಹಾರ ಹೊಟ್ಟೆಸ್ತ ಮಾತ್ರ ತಿಂತಾಯಿತ್ತು, ಈ ಥರ ಎಲ್ಲ ಮಾಡಲ್ಲ. ಅದಕ್ಕೆ ಯಾಕೆ ಹೋಲಿಸಿ ಪಾಪ ಅವನ್ನು ಹಾಳು ಮಾಡಬೇಕು? ಸೊ ಏನು ಯಾರಿಗೂ ಮನುಷ್ಯತ್ವ ಅನ್ನೋದೇ ಇಲ್ವಾ ಅಲ್ಲಿ? ಜಸ್ಟ್ ಏನಾಗಿದೆಯಪ್ಪ ಘಟನೆ ಅಂತಂದರೆ, ಒಬ್ಬ ಸ್ಟೂಡೆಂಟ್ ಲೀಡ್ರ್ ಇದ್ದರು. ಸೊ ನಿಮ್ಗೆ ಅದೆಲ್ಲ ಗೊತ್ತು, ನಾನು ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ಆ ಸ್ಟೂಡೆಂಟ್ ಲೀಡ್ರು ಏನಂತ ಹೇಳಿಕೆ ಕೊಟ್ಟಿದ್ದ, 7 ಸಿಸ್ಟರ್ಸ್ ಇದೆ ಅಲ್ಲ ಇಂಡಿಯಾದು. ಸೊ 7 ಸಿಸ್ಟರ್ಸ್ನ ನಾನು ಬಾಂಗ್ಲಾದೇಶನಲ್ಲಿ ವಿಲೀನ ಮಾಡ್ಕೊಂಬನ, ನಾವು ಬಾಂಗ್ಲಾದೇಶಕ್ಕೆ ತರ್ತೀನಿ ಅಂತ ಹೇಳ್ಬಿಟ್ಟು ಅವನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಸೊ ಅದಾದಮೇಲೆ ಅವ್ನು ಯಾರೋ ಶೂಟ್ ಮಾಡಿಬಿಟ್ಟು ಸಾಯಿಸಿದ್ರು. ಸೊ ಅದನ್ನು ಇಂಡಿಯನ್ಸೇ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ಗಳು ನಡೀತಾ ಇದ್ವು ಬಾಂಗ್ಲಾದೇಶದಲ್ಲಿ. ಸೊ ಪ್ರೊಟೆಸ್ಟ್ಗಳು ನಡೀತಾ ಇದ್ದು ನೀವೆಲ್ಲ ನೋಡ್ತಾ ಇದ್ರೆ ಆಲ್ರೆಡಿ ಬೆಂಕಿ ಎತ್ಕೊಂಡು ಉರಿತಾ ಇತ್ತು. ಆ ಮಧ್ಯೆ ಏನಾಗಿದೆ, ಆಫೀಸಲ್ಲಿ ವರ್ಕ್ ಮಾಡ್ತಾ ಇರೋಂಥ ಚಂದ್ರ ದಾಸ್ ಅಂತ ಹೇಳ್ಬಿಟ್ಟು ಇಬ್ಬರು ಅವ್ರ ಸ್ನೇಹಿತರು ಮುಸ್ಲಿಮ್ಸು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಜಸ್ಟ್ ಒಂದು ಮಾತು ಬಂದಿದೆ. ಅವ್ರೇನು ಹೇಳಿದ್ದಾರೆ, ಎಲ್ಲ ಧರ್ಮನೂ ಒಂದೇ, ಅವ್ರವ್ರ ಧರ್ಮದಲ್ಲಿ ಅವ್ರವ್ರ ದೇವರು ಅವ್ರವ್ರಿಗೆ ದೊಡ್ಡವನು ಅಂತ ಒಂದು ಚಿಕ್ಕ ಮಾತು ಹೇಳಿದ್ದಾನೆ. ಸೊ ಅಷ್ಟೇ. ಇದು ಮಾತಾಡ್ತಾ ವಾದ ವಿವಾದಕ್ಕೆ ಹೋಗಿದೆ. ಇದನ್ನು ತಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನೇನು ಮಾಡಿದ್ದಾನೆ, ಅವನ ಫ್ರೆಂಡ್ ಯಾರಿದ್ನೋ ಅವನೇನು ಮಾಡಿಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಇವರು ಪ್ರವಾದಿ ಮೊಹಮ್ಮದ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾನೆ ಅಂತ ಹೇಳ್ಬಿಡ್ತಾನೆ. ಆಲ್ರೆಡಿ ಅಲ್ಲಿ ಬೆಂಕಿ ಎತ್ಕೊಂಡು ಉರಿತಾ ಇದೆ ಬಾಂಗ್ಲಾದೇಶ. ಅದರಲ್ಲಿ ಇವ್ನು ಯಾವಾಗ ಹೋಗಿ ಹೇಳಿದ್ನೋ, ಇವನ ಪೊಲೀಸ್ ಸ್ಟೇಷನಲ್ಲಿ ಇದ್ದವನ್ನ ಎಳ್ಕೊಂಬಂದು ಹೊರಗಡೆ ಕಂಪ್ಲೇಂಟಾಗಿ ಎಳ್ಕೊಂಬಂದು ಒಡೆದು ಸಾಯೋ ಥರ ಹೊಡೆದ ನಂತರ ಬೆತ್ತಲೆ ಮಾಡಿ ಅವನ್ನ ಹಗ್ಗಗಟ್ಟಿ ಮರಕ್ಕೆ ನೇತಾಕಿ ಸಜೀವವಾಗಿ ಬದುಕಿದ್ದಂಗೆ ಸುಟ್ಟಾಕಿದ್ದಾರೆ. ಹೀನಾಯ ಕೃತ್ಯ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕೆ ಮಾತಾಡಬೇಕಪ್ಪ ಅಂದರೆ ಇದು ನನ್ನ ರೆಸ್ಪಾನ್ಸಿಬಿಲಿಟಿ. ಯಾಕೆ ರೆಸ್ಪಾನ್ಸಿಬಿಲಿಟಿ? ಐ ಆಮ್ ಎನ್ ಹಿಂದೂ, ಐ ರೆಸ್ಪೆಕ್ಟ್ ಮುಸ್ಲಿಮ್ಸ್, ಐ ರೆಸ್ಪೆಕ್ಟ್ ಇಸ್ಲಾಂ, ಓಕೆ, ಐ ರೆಸ್ಪೆಕ್ಟ್ ಕ್ರಿಶ್ಚಿಯಾನಿಟಿ. ಸೊ ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ನಾನೊಬ್ಬ ಹಿಂದೂ. ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು. ನನಗೂ ಭಾಳಷ್ಟು ಸ್ನೇಹಿತರಿದ್ದಾರೆ, ನಾವು ಯಾರು ಈ ಥರ ಮಾಡಲ್ಲ, ಇಂಡಿಯಾದಲ್ಲಿ ಈ ಥರ ಇಲ್ಲ. ಸೊ ಬಾಂಗ್ಲಾದೇಶ್, ನಾನು ಇವಾಗ ಅವ್ನು ಹೇಳಿಕೆ ಕೊಟ್ಟಿದ್ನಲ್ಲ 7 ಸಿಸ್ಟರ್ಸ್ನ ನಾನು ಆಯ್ಕೆ ಮಾಡಿ, ನಾನು ಹೇಳ್ತಾ ಇದ್ದೀನಿ ಬಾಂಗ್ಲಾದೇಶನ ಇಂಡಿಯಾ ಟೋಟಲ್ ವರ್ಲ್ಡ್ ಮ್ಯಾಪಲ್ಲೇ ಇಲ್ಲದೆ ಥರ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಇದು ನಾನು ಹೇಳಿದ್ದು ನಿನಗೆ ಸರಿ ಅಂತ ಅನಿಸಿದ್ರೆ ನಿಮಗೆ ಈ ವಿಡಿಯೋನ ಆದಷ್ಟು ಎಲ್ಲ ಕಂಟೆಂಟ್ ಕ್ರಿಯೇಟರ್ಗೂ ಶೇರ್ ಮಾಡಿ. ಇಲ್ಲ ನೀವು ಒಂದು ವಿಡಿಯೋ ಮಾಡಿ, ಏನು ತೊಂದರೆ ಇಲ್ಲ, ನೀವು ಒಂದು ವಿಡಿಯೋ ಮಾಡಿ ಹೇಳ್ಬಿಡಿ. ಸ್ಟೋರಿ ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಒಂದು ವಿಡಿಯೋ ಮಾಡಿಬಿಟ್ಟು ಹೇಳ್ಬಿಟ್ರೆ ನಿಮ್ಮ ಅಭಿಪ್ರಾಯ ನೀವು ವ್ಯಕ್ತಪಡಿಸ್ಬೇಕು, ನೀವು ಹೇಳ್ಬೇಕು, ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಧ್ವನಿ ಎತ್ತದಾಗಲೇ ಎಲ್ಲರಿಗೂ ಗೊತ್ತಾಗೋದು, ಪ್ರಪಂಚಕ್ಕೂ ಗೊತ್ತಾಗಬೇಕು. ಸೊ ಇಷ್ಟು ಹೇಳ್ಬೇಕನ್ನಿಸ್ತು, ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ ಮಾತೆ. ಎಲ್ಲ ಹಿಂದೂಗಳು ಹೊಂದಾಗೋಣ. ಜಾತಿ ಪದ್ಧತಿನ ಫಸ್ಟು ಬಿಟ್ಬಿಡಿ. ಅಲ್ಲಿ ಯಾರು ನೀನು ಯಾವ ಜಾತಿ ಅಂತ ಕೇಳಿಲ್ಲ, ಅಲ್ಲೇನು ಹಿಂದೂ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಾಯಿಸಿದ್ದಾರೆ. ಸೊ ಇಲ್ಲಿ ನನ್ನ ಫ್ರೆಂಡ್ಸು ನಾವು ಹುಡ್ತಾಗಿದ್ದ ಜೊತೆಗೆ ಬೆಳೆದಿದ್ದೀವಿ. ಬಟ್ ನನಗೆ ಆ ಥರ ತಾರತಮ್ಯ ಇಲ್ಲ. ನಮ್ಮ ಮುಸ್ಲಿಮ್ಸ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ನಮಗೆ ಆ ತಾರತಮ್ಯ ಇಲ್ಲ. ಬಟ್ ನಾನೊಬ್ಬ ಹಿಂದೂ ಆಗಿರೋದ್ರಿಂದ ನಾನು ಇದನ್ನು ಹೇಳಲೇಬೇಕು. ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ ಮಾತೆ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ತಲುಪಬೇಕು.